ಈ ಒಂದು ಕಾರ್ಯಕ್ರಮವನ್ನು ನೋಡಿ, ಈ ಒಂದು ಉತ್ಸವವನ್ನು ನೋಡಿ, ಬರೆದರೆ ಪದಗಳೇ ಸಾಲದು, ವರ್ಣಿಸೋಕೆ ಅದಕ್ಕೆ ಶಬ್ದಗಳೇ ಸಾಲದು ಅನ್ನುವ ಹಾಗೆ ಒಂದು ಮಾತು ಬರ್ತದೆ. ನಮ್ಮ ಈ ವೀರಶೈವ ಧರ್ಮ ಹೇಗಿದೆ ಅಂದರೆ, ಹೇಳ್ತಾ ಇರ್ತಾರೆ ನಮ್ಮ ಧರ್ಮದ ಬಗ್ಗೆ, ಇದು ದಿನಮಾನದ ಧರ್ಮವಲ್ಲ, ಶತಮಾನದ ಧರ್ಮ. ಇದು ಈಚೆಗಿನ ಧರ್ಮವಲ್ಲ, ಯುಗಗಳ ಆಚೆಗಿನ ಧರ್ಮ. ಇದು ಅಭಿಮಾನದ ಧರ್ಮವಲ್ಲ, ಅನುಭವದ ಧರ್ಮ. ಇದು ಬರೀ ಧರ್ಮವಲ್ಲ, ಮನುಕುಲದ ಮಹಾಮರ್ಮ. ಅದುವೇ ವೀರಶೈವ ಧರ್ಮ. ಈ ವೀರಶೈವ ಧರ್ಮ ಅಂತಂದರೆ ಒಂದು ಜಾತಿ, ಒಂದು ಮತ, ಒಂದು ಪಂಗಡದಿಂದ ಕೂಡಿಕೊಂಡಿರುವಂಥದ್ದಲ್ಲ, ಇಡೀ ಮನುಕುಲವನ್ನು ಕೂಡಿಕೊಂಡಿರ್ತಕ್ಕಂಥ ವಿಶಿಷ್ಟ ಧರ್ಮ ಅದು ವೀರಶೈವ ಧರ್ಮ. ಇದರಲ್ಲಿ ಯಾವ ಭೇದಗಳೂ ಇಲ್ಲ, ಯಾವ ತಾರತಮ್ಯಗಳಿಲ್ಲ. ಅಂತ ಆ ವೀರಶೈವ ಧರ್ಮದ ಒಡೆಯರಾಗಿರ್ತಕ್ಕಂಥ ಜಗದಾದ ಜಗದ್ಗುರು ಪಂಚಾಚಾರ್ಯರಲ್ಲಿ ಒಬ್ಬರಾದ ಕೇದಾರ ಪೀಠದ, ವೈರಾಗ್ಯ ಪೀಠದ ಜಗದ್ಗುರು ಏಕೋರಾಮರಾಧ್ಯರ ಕರಕಮಲ ಸಂಜಾತರಾದ ಶ್ರೀ 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 ಜಗದ್ಗುರು 1008 ರಾವಲ್ ಪದವಿಭೂಷಿತ ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರ ಒಂದು ರಜತ ಮಹೋತ್ಸವ ಹಾಗೂ ಲೋಕ ಕಲ್ಯಾಣಕ್ಕಾಗಿ, ವಿಶ್ವಶಾಂತಿಗಾಗಿ ವಿಶ್ವಶಾಂತಿ ಮಹಾಯಜ್ಞ, ನಿತ್ಯ ವಿಶ್ವಾರಾಧ್ಯರಿಗೆ ಬಿಲ್ವಾರ್ಚನೆ, ಮಂಗಳಾರತಿ, ಮಹಾಮಂಗಲೋತ್ಸವ, ಅನ್ನದಾನ, ಜ್ಞಾನದಾನ, ಎಲ್ಲೆಲ್ಲಿಯೂ ಜಗದ್ಗುರುವಿನ ಗುಣಗಾನದ ಸಂಭ್ರಮೋತ್ಸವವನ್ನು ನಾವೆಲ್ಲ ಕಂಡಿದ್ದೇವೆ. ಇದನ್ನು ನೋಡಿಬಿಟ್ರೆ ನಮ್ಮ ಜೀವನದಲ್ಲಿ ಇಂಥ ಅವಕಾಶಗಳನ್ನು, ಇಂಥ ಕಾರ್ಯಕ್ರಮಗಳನ್ನು ನಾವು ಕಾಣೋದು ಭಾಳ ಅಪರೂಪ ಅನ್ನೋದು ನಮಗೆ ಅರಿವಿಗೆ ಬರ್ತದೆ. ಯಾಕೆ ಅಂತ ಕೇಳಿದರೆ, ಜಗದ್ಗುರು ಮಹಾಸನ್ನಿಧಿಯವರು ಭಕ್ತ ಕುಲಕೋಟಿ ಉದ್ಧಾರಕ್ಕಾಗಿ, ಈ ವಿಶ್ವಶಾಂತಿಗಾಗಿ, ಈ ಸಮಾಜಕ್ಕಾಗಿ ಈ ಒಂದು ಕಾರ್ಯ ಮಾಡಿದ್ದಾರಲ್ಲ. ಬರೇ ಒಂದು ಊರಿಗಾಗಿ ಅಲ್ಲ, ಒಂದು ಮನೆತನಕ್ಕಾಗಿ ಅಲ್ಲ, ಒಂದು ಜಿಲ್ಲೆಗಾಗಿ ಅಲ್ಲ, ಒಂದು ರಾಜ್ಯಕ್ಕಾಗಿ ಅಲ್ಲ, ಒಂದು ದೇಶಕ್ಕಾಗಿ ಅಲ್ಲ, ಇಡೀ ಭೂಮಂಡಲದಲ್ಲಿರುವಂಥ ಎಲ್ಲ ದೇಶಗಳಿಗೆ, ಈ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳಿಗೂ ಒಳಿತಾಗಲಿ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಮಾಡಿರುವಂಥ ಕಾರ್ಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ನಾವು ಕೂಡ ಸನ್ನಿಧಿಯವರ ಅಪ್ಪಣೆಯಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಸನ್ನಿಧಿಯವರು ನಮಗೆ ಕಲ್ಪಿಸಿಕೊಟ್ಟಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಾವು ಭಾವಿಸಬೇಕಾಗ್ತದೆ. ಜಗದ್ಗುರು ಮಹಾಸನ್ನಿಧಿಯವರ ಅಪ್ಪಣೆಯಂತೆ ನಾವು ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಎಷ್ಟೋ ಜಿಲ್ಲೆಗಳಿಗೆ ತಿರುಗಾಡಿ ಈ ಒಂದು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಬಂದ್ವಿ. ಒಬ್ಬ ಜಗದ್ಗುರುವಾಗಿ, ಧರ್ಮದ ಒಡೆಯರಾಗಿ, ಒಬ್ಬ ಶಿವಾಚಾರ್ಯರಲ್ಲಿ ಪರಂಪರೆಯಲ್ಲಿ ಎಷ್ಟು ಕಾಳಜಿ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ನಾವು ಯಾರೋ ಒಂದು ಭಕ್ತ ನಮಗೆ ಆಮಂತ್ರಣ ಮಾಡಬೇಕಾದ್ರೆ ಫೋನ್ ಹಚ್ಚಿ ಹೇಳ್ತಾನೆ, ಏನೋ ಮತ್ತೊಂದು ವ್ಯವಸ್ಥೆಯಲ್ಲಿ ಹೇಳ್ತಾರೆ. ಯಾರೋ ಒಬ್ಬರು ಸ್ವಾಮೀಜಿ ಮತ್ತೊಬ್ಬರು ಸ್ವಾಮೀಜಿಗಳಿಗೆ ಆಮಂತ್ರಣ ಮಾಡಬೇಕಾದ್ರೆ ಹೇಗೋ ಪತ್ರಿಕೆಯನ್ನು ಮೊಬೈಲ್ ಮುಖಾಂತರ ಹಾಕೋದ್ರ ಮುಖಾಂತರ, ಪತ್ರಿಕೆಯನ್ನು ಯಾರ ಮುಖಾಂತರ ಕೊಟ್ಟು ಕಳಿಸೋದ್ರ ಮುಖಾಂತರ ಆಮಂತ್ರಣ ಮಾಡ್ತಾರೆ. ಆದರೆ ಧರ್ಮದ ಒಡೆಯರಾಗಿರ್ತಕ್ಕಂಥ ನಮ್ಮ ಪರಂಪರೆ ರಕ್ಷಣೆಯಲ್ಲಿ ನಿಂತಿರುವಂಥ ಜಗದ್ಗುರು ಮಹಾಸನ್ನಿಧಿಯವರು ಒಬ್ಬ ಶಿವಾಚಾರ್ಯರನ್ನು ನಿಯುಕ್ತಿ ಮಾಡಿ, ಅದರ ಜೊತೆಗೊಬ್ಬ ಅವ್ರಿಗೆ ಆಪ್ತ ಸಹಾಯಕರನ್ನು ಕಳಿಸಿ ಪ್ರತಿ ಮಠಗಳಿಗೂ ಭೇಟಿ ಕೊಟ್ಟು ಒಂದು ಕಾಯಿ, ಒಂದು ಪತ್ರಿಕೆ, 101 ರೂಪಾಯಿ ಕೊಟ್ಟು ಆ ಮಠಗಳಿಗೆ ಹೋಗಿ ಆಮಂತ್ರಣವನ್ನು ಕೊಟ್ಟ ಕಾರ್ಯ ಭಾಳ ಶ್ಲಾಘನೀಯವಾಗಿರ್ತಕ್ಕಂಥೇಳಿ ಎಲ್ಲ ಮಠದ ಮಠಾಧೀಶರು ಕೂಡ ಅದನ್ನು ಗೌರವಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರವನ್ನು ಬಂದು ಸನ್ನಿಧಿಗೆ ತಿಳಿಸಿದಾಗ ಸನ್ನಿಧಿಯವರು ಹೇಳ್ತಾ ಇರ್ತಾರೆ, ಪರಂಪರೆಯನ್ನು ನಾವು ಕಾಯಬೇಕಾಗ್ತದೆ. ನಾವು ಪರಂಪರೆಯನ್ನು ಕಾಯ್ದರೆ ಪರಂಪರೆ ನಮ್ಮನ್ನು ಕಾಯ್ತದೆ.
ನಾವು ಧರ್ಮವನ್ನು ಕಾಯ್ದರೆ ಧರ್ಮ ನಮ್ಮನ್ನು ಕಾಯ್ತದೆ. ಪರಂಪರೆಯನ್ನು ಉಳಿಸಬೇಕಾದವರೇ ಪರಂಪರೆಯನ್ನು ಮರೆತರೆ ಉಳಿಸೋರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಸನ್ನಿಧಿಯವರು ಹಾಕ್ತಾರೆ. ಹಾಗಾಗಿ ನಾವು ಯಾಕೆ ಹಿಂಗೆ ಕೊಟ್ಟಿವಿ ಅಂತ ಕೇಳಿದರೆ, ನೀವು ಕೂಡ ಶಿವಾಚಾರ್ಯರು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಪರಂಪರೆಯಲ್ಲಿ ನೀವು ಸಾಗಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಜಗದ್ಗುರು ಮಹಾಸನ್ನಿಧಿಯವರು ತಿಳಿಸಿಕೊಟ್ಟು ಬಹಳ ಆನಂದವಾಗಿರ್ತಕ್ಕಂಥದ್ದು. ಇದು ಈ ಸಮಾಜಕ್ಕೆ ಮಾದರಿ. ಅದಾದ ನಂತರ ಪರಮ ಪೂಜೆರು ಅಪ್ಪಣೆ ಪಡಿಸಿದರು, ತಾವು ಬರಬೇಕು, ಒಂದು 10 ದಿನಗಳಿದ್ದು ಸೇವೆಯನ್ನು ಮಾಡಬೇಕು ಅಂತನ್ನುವಂಥ ಅಪ್ಪಣೆಯನ್ನು ಮಾಡಿದಾಗ, ಯಾವ ಜನ್ಮದೋ ಪುಣ್ಯವೋ ನನಗೆ ಗೊತ್ತಿಲ್ಲ, ಸನ್ನಿಧಿಯವರ ಅಪ್ಪಣೆ ಅಂತ ನಾವು ಬಂದ್ವಿ. ಈ ಒಂದು ಕಾರ್ಯಕ್ರಮದ ವೈಭವವನ್ನು ನೋಡಿಬಿಟ್ರೆ, ಎಲ್ಲೆಲ್ಲೋ ಭಕ್ತ ಸಾಗರವನ್ನು ನೋಡಿಬಿಟ್ರೆ, ಒಂದು ಘಟನೆ ಹೇಳಬೇಕು ಅಂತಂದರೆ, 5ನೇ ತಾರೀಕಿಗೆ ಬೆಳಗ್ಗೆ 12 ಗಂಟೆಗೆ ಆನಂದನಗರದಲ್ಲಿರುವಂತಹ ಉಕ್ಕಿ ಮಠದಿಂದ ಉತ್ಸವ ಜರುಗಿತು. ಭಾಳ ಅದ್ಭುತವಾಗಿ ಆ ಉತ್ಸವ ಜರುಗ್ತಾ ಇತ್ತು. ಅವಾಗಲೆಲ್ಲ ಭಕ್ತರು ಕೈ ಮುಗಿದು ಸನ್ನಿಧಿಗೆ ಭಕ್ತಿ ಅರ್ಪಿಸ್ತಾ ಇದ್ರು. ಆವಾಗ ಅಲ್ಲಿರ್ತಕ್ಕಂಥ ಭಕ್ತರು ಹೇಳ್ತಾ ಇದ್ರು, ನಾವಂತರೂ ಕೇದಾರನಾಥಕ್ಕೆ ಜೀವನದಲ್ಲಿ ಹೋಗೋದಾಗಲಿಲ್ಲ, ಆದರೆ ಸಾಕ್ಷಾತ್ ಕೇದಾರನಾಥನನ್ನೇ ಇವತ್ತು ನಾವು ನೋಡಿದ್ದೀವಿ ಅನ್ನುವಂಥ ಭಾವನೆಯನ್ನು ಭಕ್ತರಾಡಿರ್ತಕ್ಕಂಥ ಮಾತುಗಳನ್ನು ಕೇಳಿ ನನಗೆ ಭಾಳ ಆನಂದ ಆಯಿತು. ಆವಾಗ ನಾನು ನೋಡಿದ ಎಲ್ಲ ಭಕ್ತರ ಒಂದು ಉತ್ಸವವನ್ನು ನೋಡ್ತಾ ಇದ್ದೆ. ಎಲ್ಲವನ್ನು ನೋಡಿ ಏನೋ ಗೊತ್ತಿಲ್ಲದೆ 1-2-3 ಲೈನ್ಗಳನ್ನು ಬರೆದೆ. ವೈಭವ ವೈಭವ ಎಂಥ ವೈಭವ, ವೈರಾಗ್ಯಧೀಶನ ಭಕ್ತಿ ವೈಭವ, ಎಲ್ಲೆಲ್ಲೂ ಭಕ್ತಿಯ ಜಯಕಾರ, ಭಕ್ತನಾಮನದಲ್ಲಿ ಓಂಕಾರ, ಪರಶಿವನ ಅವತಾರ, ಜಯಕಾರ ಜಯಕಾರ, ಪಂಚಾಚಾರ್ಯರಿಗೆ ಜಯಕಾರ ಅನ್ನುವಂಥ ಮಾತನ್ನು ಬರೆದೆ. ಯಾಕೆ ಅಂತ ಕೇಳಿದರೆ, ಎಲ್ಲಿ ನೋಡಿದರಲ್ಲೂ ಭಕ್ತರು, ಎಲ್ಲಿ ನೋಡಿದರಲ್ಲೂ ಭಕ್ತರು ಆ ಜಗದ್ಗುರು ಪಂಚಾಚಾರ್ಯರಿಗೆ ಜಯಕಾರ ಹಾಕುವಂಥದ್ದು, ಆ ಭಗವಂತನ ಸ್ಮರಣೆ ಮಾಡುವಂಥದ್ದನ್ನು ನೋಡಿಬಿಟ್ರೆ, ಸಾಕ್ಷಾತ್ ಕೇದಾರನಾಥ, ಸಾಕ್ಷಾತ್ ಹಿಮಗಿರಿ ಎಲ್ಲಿ ಕಂಡಿದ್ದೇವೆ ಅಂತ ಕೇಳಿದರೆ ಅದು ನಾಂದೇಡದಲ್ಲಿ ಅನ್ನುವಂಥ ಭಾವನೆ ನಮಗೆ ಮೂಡಿ ಬಂತು. ಉತ್ಸವ ಬಂತು, ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ವಿ. ಶಿವಾಚಾರ್ಯರು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಸುಮಾರು 200ಕ್ಕೂ ಅಧಿಕ ಶಿವಾಚಾರ್ಯರು ಅತ್ಯಂತ ಪ್ರೇಮದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇದು ನಮ್ಮ ಮಠದ ಕಾರ್ಯಕ್ರಮ, ನಮ್ಮ ಗುರುವಿನ ಕಾರ್ಯಕ್ರಮ, ಇದು ನಮ್ಮ ಧರ್ಮದ ಕಾರ್ಯಕ್ರಮ ಅನ್ನುವಂಥ ಒಂದು ದೃಷ್ಟಿ, ಸೇವಾ ದೃಷ್ಟಿ ಇಟ್ಟುಕೊಂಡು ಎಲ್ಲ ನಾಡಿನ ಪರಮ ಪೂಜ್ಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕಂಡರೆ ಭಾಳ ಆ ಸಾಕ್ಷಾತ್ ಕೈಲಾಸವೇ ಎಲ್ಲಿ ಕಾಣುತ್ತಿತ್ತು ಅಂತ ಕೇಳಿದರೆ, ಈ ಶಿವಾಚಾರ್ಯರ ರೂಪದಲ್ಲಿ, ಗಣಗಳ ರೂಪದಲ್ಲಿ, ಜಗದ್ಗುರು ಮಹಾಸನ್ನಿಧಿಯ ಶಿವನ ಅವತಾರದಲ್ಲಿ ನಾಂದೇಡದಲ್ಲಿ ಕಾಣುತ್ತಿತ್ತು ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಅಲ್ಲೆಗಳೆಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಹೋಗ್ತಾ ಇದ್ದೆ, ಪ್ರತಿನಿತ್ಯನೂ ನೋಡ್ತಾ ಇದ್ದೆ, ಎಲ್ಲ ಕಡೆ ತಿರುಗಾಡ್ತಿದ್ದೆ. ವ್ಯವಸ್ಥೆ ಎಷ್ಟು ಅದ್ಭುತ! ಪ್ರತಿನಿತ್ಯ ಬರುವಂಥ ಸಾವಿರ ಲಕ್ಷ ಸಮೀಪಕ್ಕೆ ಬರುವ ಭಕ್ತರಿಗೆ ಚಪಾತಿ ಮಾಡೋದಾಗಲಿ, ಪಲ್ಯ ಮಾಡೋದಾಗಲಿ, ಅನ್ನ ಸಾರ ಮಾಡೋದಾಗಲಿ, ಸ್ವೀಟ್ ಮಾಡೋದಾಗಲಿ, ಇದನ್ನೆಲ್ಲ ನೋಡಿದಾಗ ಬೇರೆ ಬೇರೆ ಪರಮ ಪೂಜೆ ಬಂದರು ಭಾಳ ಆಶ್ಚರ್ಯ ಪಡ್ತಾರೆ. ನಾವು ನಮ್ಮ ಮಠಗಳಲ್ಲಿ 5,000-6,000 ಜನರಿಗೆ ಅನ್ನ ಸಾರ ಸ್ವೀಟ್ ಮಾಡೋದೇ ಕಷ್ಟ. ಅಂಥ ದಿನಮಾನದಲ್ಲಿ 1 ಲಕ್ಷ ಜನರಿಗೆ ಎಲ್ಲ ರೀತಿ ಇರ್ತಕ್ಕಂಥ ಪ್ರಸಾದ ವ್ಯವಸ್ಥೆಯನ್ನು ಮಾಡೋದಿದೆಯಲ್ಲ, ಇದು ನಿಜವಾಗಿಯೂ ಇದು ಭಕ್ತರ ಉತ್ಸವ ಅನ್ನುವಂಥದ್ದನ್ನು ನನಗನ್ನಿಸ್ತಾ ಇದೆ. ಎಲ್ಲಿಯೂ ಕೂಡ ಭೇದ ಭಾವವಿಲ್ಲ, ಎಲ್ಲ ಭಕ್ತರ ಮೇಲೆ ಜಗದ್ಗುರು ಮಹಾಸನ ಸಮನ್ವಯ ದೃಷ್ಟಿ. ಇಲ್ಲಿ ಏನು ಸ್ವಾಮೀಜಿಗಳಿಗೆ ಪ್ರಸಾದ ಮಾಡಿಸಿದಾರಲ್ಲ, ಅದೇ ರೀತಿ ಕೂಡ ಎಲ್ಲ ಭಕ್ತರಿಗೂ ಕೂಡ ವ್ಯವಸ್ಥೆ ಮಾಡಿದ್ದನ್ನು ನೋಡಿಬಿಟ್ರೆ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರ ದೃಷ್ಟಿಕೋನ, ಜಗದ್ಗುರು ಮಹಾಸನ್ನಿಧಿಯವರ ಹೃದಯ ವೈಶಾಲ್ಯತೆ, ಜಗದ್ಗುರು ಮಹಾಸನ್ನಿಧಿಯವರ ಕೃಪಾಶೀರ್ವಾದ ಈ ಭಕ್ತರ ಮೇಲೆ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನು ನಾವು ನೆನಪಡ್ಕೋಬೇಕಾಗ್ತದೆ. ಜಗದ್ಗುರು ಮಹಾಸನ್ನಿಧಿಯವರು ಪ್ರತಿನಿತ್ಯವೂ ಕೂಡ ಸದಾ ಭಕ್ತರ ಚಿಂತನೆಯಲ್ಲೇ ಹೇಗೆ ನಡೀತಾ ಇದೆ ವ್ಯವಸ್ಥೆ, ಭಕ್ತರು ಪ್ರಸಾದ ಮಾಡಿದ್ದಾರೋ ಇಲ್ಲೋ, ಭಕ್ತರು ಸಂತೋಷವಾಗಿದ್ದಾರೋ ಇಲ್ಲೋ,
ಯಾವಾಗಲೂ ಭಕ್ತರ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿ ಅಂದರೆ ಅದು ಕೇದಾರ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು. ಎಲ್ಲ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಕ್ಷೋಪಲಕ್ಷದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೋಡಿದರೆ ಈ ವೀರಶೈವ ಧರ್ಮದ ಚಾರಿತ್ರಿಕ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಇತಿಹಾಸ ಪುಟದಲ್ಲಿ ಸೇರುವಂಥ ಕಾರ್ಯಕ್ರಮವಾಗಿದೆ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಹೇಳ್ತಾ ಇರ್ತಾರೆ ಪಂಚಾಚಾರ ಕಾರ್ಯಕ್ರಮ ಅಂದರೆ ಅಲ್ಲಿ ಯಾರೂ ಬರೋಂಗಿಲ್ಲ, ಪಂಚಾಚಾರ ಕಾರ್ಯಕ್ರಮ ಅಂದರೆ ಅಲ್ಲಿ ಬರೇ ವೈಭವ ಇರ್ತದೆ ಅಂಥೇಳಿ. ಆದರೆ ನಮ್ಮ ಪರಂಪರೆ ಅಂತಂದರೆ ವೈಭವನೂ ಇದೆ, ವೈರಾಗ್ಯನೂ ಇದೆ. ಇಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆದು ಬಂದಿದ್ದು ಇದೊಂದು ಐತಿಹಾಸಿಕವೇ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ, ಇದು ಈ ಜಗದ ಉತ್ಸಾಹ, ಇದು ಮನುಕುಲದ ಉತ್ಸವ, ಇದು ವಿಜಯೋತ್ಸವ, ಇದು ಧರ್ಮೋತ್ಸವ ಅನ್ನುವಂಥ ಮಾತನ್ನು ನಾವು ಹೇಳಕ್ಕೆ ಇಚ್ಛಪಡ್ತೇವೆ. ಅಧರ್ಮಗಳ ವಿರುದ್ಧ ಧರ್ಮದ ಜಯ, ಅನ್ಯಾಯದ ವಿರುದ್ಧ ಸತ್ಯದ ಜಯ, ದುಷ್ಟರ ವಿರುದ್ಧ ಶಿಷ್ಟರಿಗೆ ಜಯ ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ. ಅವರ ನುಡಿ, ಅವರ ನಡೆ, ಅವರ ನೇಮ ಎಲ್ಲವೂ ಕೂಡ ಒಂದೇ ಆಗಿದೆ. ಆ ಪರಶಿವನ ಕೃಪೆಗೆ ಅವತಾರವನ್ನೆತ್ತಿರತಕ್ಕಂಥ ಪರಮಾಚಾರ್ಯ ಗುರುಗಳು ಅದು ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥದ್ದನ್ನು ನಾವೆಲ್ಲ ಸ್ಮರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೋಡಿದ ನಾವೆಲ್ಲರೂ ಧನ್ಯವೇ ಧನ್ಯ ಅನ್ನುವಂಥ ಮಾತನ್ನು ಹೇಳಿ, ನಮ್ಮದೊಂದು ಇನ್ನೊಂದು ಭಾಗ್ಯ ಏನು ಅಂತ ಕೇಳಿದರೆ, ನಾನಿಲ್ಲಿ ಕಾರ್ಯಕ್ರಮಕ್ಕೆ ಬಂದೆ, ಏನೋ ಸಾಹಿತ್ಯ ಬರೀಬೇಕು ಅನ್ನುವಂಥ ಒಂದು ಆಸಕ್ತಿ ಹುಟ್ಟಿ ಪ್ರತಿನಿತ್ಯವೂ ಕೂಡ ಒಂದೊಂದು ಸಾಹಿತ್ಯವನ್ನು ಬರೆದಿವಿ. ಸನ್ನಿಧಿಯವರು ಕೇಳ್ತಾ ಇದ್ರು, ಅಲ್ಲೋ ಇಷ್ಟು ಎಲ್ಲ ತಿರುಗಾಡ್ತಿ, ಚಂತನ ತಿರುಗಾಡ್ತಿ, ಯಾವಾಗ ನೀನು ಸಾಹಿತ್ಯ ಬರಿತೀವಿ, ಯಾವಾಗ ನೀನು ಸಾಹಿತ್ಯ ಬರ್ತೀವಿ ಅಂತ ಕೇಳಿದಾಗ ಸನ್ನಿಧಿ ಹೇಳ್ತಾರೆ, ಬುದ್ಧಿ ತಮ್ಮ ಆಶೀರ್ವಾದ ಇದು ಎಲ್ಲವೂ ಕಾರಣ ಅನ್ನುವಂಥದ್ದನ್ನು ನಾನು ತಿಳಿಸ್ತಾ ಇದ್ದೆ. ಹಾಗೆ ಪ್ರತಿನಿತ್ಯವೂ ಕೂಡ ನಿತ್ಯ ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳ ಕುರಿತು ಒಂದೊಂದು ಸಾಹಿತ್ಯವನ್ನು ರಚನೆ ಮಾಡಿದ್ದೇವೆ. ಆ ಸಾಹಿತ್ಯಕ್ಕೆ ಜಗದ್ಗುರು ಮಹಾಸನ್ನಿಧಿಯವರು ತಮ್ಮ ಆಶೀರ್ವಾದವನ್ನು ಮಾಡಿ ಪ್ರತಿನಿತ್ಯವೂ ಪ್ರಾರ್ಥನೆಯನ್ನು ನಾವು ಬರೆದಿರುವಂತಹ ಸಾಹಿತ್ಯಕ್ಕೆ ಸನ್ನಿಧಿಯವರು ಆಶೀರ್ವದಿಸಿದ್ದು ಇದು ನನ್ನ ಸೌಭಾಗ್ಯವೇ ಸರಿ ಅನ್ನುವಂಥದ್ದನ್ನು ನಾನು ತಿಳಿಸ್ತಾ, ಈ ನಮ್ಮ ಸಾಹಿತ್ಯವನ್ನು ಕನ್ನಡ ನಾಡಿನ ಖ್ಯಾತ ಗಾಯಕಿ ಶಿವಾನಿ ಶಿವದಾಸ್ ಅವರ ಮಧುರ ಕಂಠದಿಂದ ಮೂಡಿ ಬಂದದ್ದು ಮತ್ತಷ್ಟು ವೈಭವ ತಂದಿದೆ ಅನ್ನುವಂಥ ಮಾತನ್ನು ಹೇಳಿ, ಅಂತಹ ಜಗದ್ಗುರು ಮಹಾಸನ್ನಿಧಿಯರನ್ನ ಪಡೆದ ನಾವು ನೀವು ಸಕಲ ಭಕ್ತರಿಂದ ಧನ್ಯ ಧನ್ಯ ಅನ್ನುವಂಥ ಮಾತನ್ನು ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಡಿನ ಶಿವಾಚಾರ್ಯರು, ನಾಡಿನ ಗಣ್ಯಮಾನ್ಯ ವ್ಯಕ್ತಿಗಳು, ಈ ನಾಡಿನ ಎಲ್ಲ ಸದ್ಭಕ್ತರು ಹಾಗೂ ಶ್ರೀಮಠದ ಎಲ್ಲ ವ್ಯವಸ್ಥಾಪಕ ಮಂಡಳಿಯವರು ಸಲ್ಲಿಸಿದ ಸೇವೆ ಅವರಿಗೆ ಜಗದಾದಿ ಜಗದ್ಗುರು ಪಂಚಾಚಾರ್ಯರು, ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರು ಅವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ, ಸಂಪದ ಎಲ್ಲವನ್ನೂ ಕರುಣಿಸಲಿ ಎಂದು ಪ್ರಾರ್ಥನೆಯನ್ನು ಮಾಡಿ, ಒಂದು ಸಂತೋಷದ ಸಂಗತಿ ಅಂತ ಕೇಳಿದರೆ, ನಿಮ್ಮೆಲ್ಲರ ಸೌಭಾಗ್ಯ ಅಂತ ಕೇಳಿದರೆ ಜಗದ್ಗುರು ಮಹಾಸನ್ನಿಧಿಯವರ ಉತ್ತರಾಧಿಕಾರಿಯ ಘೋಷಣೆ ಇದು ಈ ಜಗತ್ತಿಗೆ ಆನಂದವನ್ನು ನೀಡಿದೆ ಅನ್ನುವಂಥದ್ದು ನಮ್ಮ ಭಾವನೆಯಾಗಿದೆ. ಜಗದ್ಗುರು ಮಹಾಸನ್ನಿಧಿಯವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಕಣ್ಣುಕುಪ್ಪೆಯ ಗವಿಮಠದ ಪರಮ ಪೂಜ್ಯರು ಬಹಳ ವಿದ್ಯಾವಂತರು, ವಿನಯವಂತರು, ಆಚಾರವಂತರು, ಗುರುಗಳಲ್ಲಿ ಶ್ರದ್ಧೆ, ಪರಶಿವನಲ್ಲಿ ನಿಷ್ಠೆ, ಭಕ್ತರಲ್ಲಿ ಪ್ರೇಮ, ಎಲ್ಲರಲ್ಲಿಯೂ ಕೂಡ ಸಮನ್ವಯನ ದೃಷ್ಟಿಯನ್ನಿಟ್ಟುಕೊಂಡಿರ್ತಕ್ಕಂಥ ಪರಮ ಪೂಜ್ಯರನ್ನು ಜಗದ್ಗುರು ಮಹಾಸನ್ನಿಧಿಯವರು ಆಯ್ಕೆ ಮಾಡಿದ್ದು ಇದು ಬರೀ ಪಂಚಪೀಠಕ್ಕಲ್ಲ, ಈ ಜಗದ್ಗುರುಗಳಿಗಲ್ಲ, ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು
ಒಂದು ಒಳ್ಳೆಯ ಶಕ್ತಿಯನ್ನು ಜಗದ್ಗುರು ಮಹಾಸನ್ನಿಧಿಯವರು ನೀಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಅರ್ಥ ಮಾಡಿಕೊಂಡು ಇಂಥ ಒಂದು ಪಾವನ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದು ಪುಣ್ಯ